ನಮ್ಮ ಸುಬ್ಬುಗೆ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು. ಶ್ರಾವಣಿ ಅಮ್ಮವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿದ್ದು ಅವನು ಹೀಗೆ ನಡ್ಕೋತಿದ್ದಾನೆ ಅಂದರೆ ಇದರಿಂದ ದೊಡ್ಡ ಕಾರಣನೇ ಇರುತ್ತೆ. ಎಂಥ ಸಮಸ್ಯೆಗಳಾದರೂ ಅವನು ಬಗೆಹರಿಸ್ತಾನೆ. ನನ್ನ ಮಗ ಪ್ರೀತಿಲಿ ಗೆಲ್ಲೋದು ಮಾತ್ರ ಅಲ್ಲ, ಗೆದ್ದಿರೋ ಪ್ರೀತಿನ ಉಳಿಸ್ಕೊಡೋದ್ರಲ್ಲೂ ನಿಸೀಮ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಏನು ಮಾಡಲಿ? ಫೋನ್ ನೋಡ್ಲಾ ಬೇಡವಾ? ಮೊಬೈಲ್ ತಗೊಂಡಿದ್ದೇ ಆಗಿದೆ. ಸಮಾಧಾನಕ್ಕೋಸ್ಕರನಾದರೂ ಒಂದ್ಸಲ ನೋಡ್ಬಿಡ್ಲಾ? ಆ ಕಾಂತಮ್ಮ ಆಡೋ ಮಾತುಗಳಿಗೆ ಕಡೆ ಪಕ್ಷ ಕಡಿವಾಣ ಹಾಕಕ್ಕಾದ್ರೂ ನೋಡ್ಬಿಡ್ತೀನಿ. ನೋಡೋಣ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಅಂತ. ಕಾಂತಮ್ಮ ಹೇಳ್ದಾಗ ಏನಾದರೂ ಇದ್ಬಿಟ್ರೆ ಅಯ್ಯೋ ಇಲ್ಲಪ್ಪ, ಅದನ್ನೆಲ್ಲ ನೋಡೋ ಧೈರ್ಯನೇ ನನಗಿಲ್ಲ. ಇಲ್ಲ, ನನ್ನ ಸುಬ್ಬು ಹಾಗೆಲ್ಲ ಯಾರಿಗೂ ಮೆಸೇಜ್ ಮಾಡಿರಲ್ಲ. ಇಂದು ಶುಕ್ರವಾರ ವರಮಹಾಲಕ್ಷ್ಮಿ ಫೋಟೋವನ್ನು 21 ಜನಕ್ಕೆ ಕಳಿಸಿದರೆ ನಿಮಗೆ ಶುಭ ಸುದ್ದಿ, ಲಾಭ ಆಗುತ್ತದೆ. ಇದೇನ್ ಸುಬ್ಬು ಇದು? ಈ ಮೆಸೇಜ್ನ 21 ಜನಕ್ಕೆ ಕಳಿಸಿದ್ಯಲ್ಲ, ನೀನು ಇದನ್ನೆಲ್ಲ ಕಳಿಸ್ತೀಯಾ? ಇದೇನು ಮೇಡಮ್ ಅವರೇ, ಗಂಡನ ಫೋನ್ ನೋಡ್ತಾ ತಲೆ ಕೆಟ್ಟವ್ರ ಥರ ಒಬ್ಬೊಬ್ಬರೇ ನಗ್ತಾ ಇದ್ರಲ್ಲ. ನಾನು ಹೇಳಿರ್ಲಿಲ್ವಾ ಅಂಥದ್ದೇನಾದರೂ ಇದ್ದೇ ಇರುತ್ತೆ ಅಂತ. ಹೌದೌದು, ಏನೇನೋ ವಿಷಯಗಳಿದೆ ರೀ. ಕಾಂತಮ್ಮ ಅವರೇ, ನನ್ನ ಗಂಡನ ಹೃದಯ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಹೃದಯ ಇರೋರ್ ಫೋನಲ್ಲಿ ಒಳ್ಳೆ ವಿಷಯಗಳೇ ಇರುತ್ತೆ, ಕೆಟ್ಟ ವಿಷಯಗಳು ಯಾವುದೂ ಇರಲ್ಲ. ಇಲ್ಲಿ ನೋಡಿ, ವರಮಹಾಲಕ್ಷ್ಮಿ ಮೆಸೇಜ್ನ 21 ಜನಕ್ಕೆ ಕಳಿಸಿದ್ರೆ ಒಳ್ಳೇದಾಗುತ್ತಂತೆ. ಅದಕ್ಕೆ ಅವನು ಈ ಮೆಸೇಜ್ನ 21 ಜನಕ್ಕೆ ಕಳಿಸಿದ್ದಾನೆ, ಒಳ್ಳೇದಾಗ್ಲಿ ಅಂತ. ಮತ್ತೆ ಇಲ್ಲಿ ನೋಡಿ, ರಾತ್ರಿ ಮಲ್ಗಕ್ಕೆ ಮುಂಚೆ ದಿಮ್ ಕೆಳಗೆ ಬೆಳ್ಳುಳ್ಳಿ ಇಟ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತಂತೆ, ಅದನ್ನೂ ಎಲ್ರಿಗೂ ಕಳಿಸಿದ್ದಾನೆ. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ರಾತ್ರಿ 11 ಗಂಟೆ ಮೇಲೆ ಮೊಬೈಲ್ನ ದಿಮ್ ಪಕ್ಕ ಇಟ್ಕೋಬಾರ್ದಂತೆ, ರೇಡಿಯೇಷನ್ಸ್ ಜಾಸ್ತಿ ಆಗಿರುತ್ತಂತೆ. ಅದನ್ನ ನಾಸಾದವ್ರು ಹೇಳಿದ್ದಾರೆ. ಇದನ್ನ ಫ್ಯಾಮಿಲಿಯಲ್ಲಿ, ಗ್ರೂಪಲ್ಲಿ ಎಲ್ರಿಗೂ ಕಳಿಸಿದ್ದಾನೆ. ಅಯ್ಯೋ, ಒಂದು ಅಫಿಷಿಯಲ್ ಆಗಿ ಮಾಡಿರೋ ಮೆಸೇಜ್ಗಳು, ಇನ್ನೊಂದು ಇಂಥ ಮೆಸೇಜ್ಗಳು. ಇದನ್ನ ಬಿಟ್ಟರೆ ನನ್ನ ಗಂಡನ ಮೊಬೈಲಲ್ಲಿ ಇನ್ನೇನೂ ಇಲ್ಲ. ಅಯ್ಯೋ, ನಿಮ್ಮ ಮಾತು ಕೇಳ್ಕೊಂಡು ನಾನು ಒಂದು ಫೋನ್ ತೊಗೊಂಡಿರೋದೇ ತಪ್ಪು. ಅದು ಈಗ ನಿಮ್ಮ ಮಾತು ಕೇಳ್ಕೊಂಡು ಮತ್ತೆ ಒಂದು ಫೋನ್ನ ಚೆಕ್ ಮಾಡ್ತಿದ್ದೀನಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅಲ್ಲ ಮೇಡಮ್ ಅವರೇ, ನಿಮಗೆ ಬರೀ ನನ್ನ ತಪ್ಪುಗಳಷ್ಟೇ ಕಾಣಿಸ್ತಾ ಇದ್ದಾವಲ್ಲ. ಅಲ್ಲ, ಇಂಥ ಇಳೆ ವಯಸ್ಸಲ್ಲಿ ಕಾರ್ತಿಕೇಯ ತಪ್ಪೇ ಮಾಡಿಲ್ವಾ? ಏನಂದ್ರಿ? ಅಂದರೆ ಇಂಥ ಎಳೆ ವಯಸ್ಸಲ್ಲಿ ಮೊಬೈಲಿಗೆ ಹೋಗಿ ಬರೋ ಮೆಸೇಜ್ಗಳು ಇಷ್ಟೇನಾ ಅಂತ. ಹೌದು, ಬರೀ ಇಷ್ಟೇ, ಇನ್ನೇನೂ ಇಲ್ಲ. ನನ್ನ ಸುಬ್ಬು ಒಳ್ಳೆತನ ಅವ್ನ ಮನಸ್ಸಿಂದನೂ ಗೊತ್ತಾಗುತ್ತೆ, ಅವ್ನ ಫೋನಿಂದನೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಏನು ಕಿರಿಕಿರಿ ಮಾಡಬೇಡಿ ನೀವು. ಸುಮ್ಮನೆ ಹೋಗಿ ಇಲ್ಲಿಂದ, ಹೋಗಿ ಹೋಗಿ. ಆಯ್ತಿರಮ್ಮ, ನಂದು ಒಂಚೂರು ಫೋನು ಅಂತ ಇದೆ, ತಗೊಂಡು ಹೋಗ್ತೀನಿ. ಬಂದ್ಬಿಟ್ಲು. ಮೇಡಮ್ ಫೋನ್ ಏನೋ ಇಸ್ಕೊಂಡ್ಬಿಟ್ಟೆ. ಆದರೆ ಫೋನ್ ಇಸ್ಕೊಡೋದು ತಪ್ಪಲ್ವಾ? ಅವ್ರವ್ರ ಪ್ರೈವಸಿ ಅವ್ರವ್ರಿಗೆ. ಸುಮ್ಮನೆ ಫೋನ್ ಚೆಕ್ ಮಾಡೋದೆಲ್ಲ ಸರಿ ಹೋಗಲ್ಲ. ಗಂಡ ಹೆಂಡತಿ ಮಧ್ಯ ಇದೆಲ್ಲ ಇರಲೂಬಾರ್ದು. ಆದರೂ ಇದು ಮೇಡಮ್ ಡಿಸಿಷನ್ನೇ. ಕಾಂತ ಮತ್ತೆ ಮಾತು ಕೇಳಿಕೊಂಡು ಈ ಕೆಲಸ ಮಾಡಿದ್ದಾರೆ. ಒಂದ್ಸಲಿ ಫೋನಲ್ಲಿ ಏನಿದೆ ಅಂತ ನೋಡೇ ಬಿಡೋಣ. ಓ, CM ಮಗಳು ಆ್ಯನಿವರ್ಸರಿಗೆ ಇನ್ವೈಟ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ. ಇದಕ್ಕೂ ಮೇಡಮ್ ಬರಲ್ಲ ಅಂತ ಕಳಿಸಿದಾರಲ್ಲ. ಪಾಪ ಮೇಡಮ್ಗೆ ಈ ಫಂಕ್ಷನ್ನು ಪಾರ್ಟಿ ಇದೆಲ್ಲ ಇಷ್ಟನೇ ಆಗಲ್ಲ. ಚಿನ್ನದಂಥ ಹುಡುಗಿ ನನ್ನ ಹೆಂಡತಿ.
ಆದರೂ ಇನ್ಮೇಲೆ ಫಂಕ್ಷನ್ಗೆಲ್ಲ ಹೋಗಿ ಬನ್ನಿ ಅಂತ ಹೇಳಬೇಕು ನಾನೇ. ಬೇರೆ ಏನು ಮೆಸೇಜ್ ಇದೆ? ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಮೆಸೇಜ್ಗಳಿದೆ. ಓಹ್, ಅದು ರೀಲ್ಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಜೊತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸಾ? ಮೇಡಮ್ ಇಷ್ಟೊಂದು ಸ್ಕಿನ್ ಕೇರ್ ಯೂಸ್ ಮಾಡ್ತಾರಾ? ಅಯ್ಯೋಯಪ್ಪ. ಹೌದೌದು, ಯೂಸ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಅವರಷ್ಟು ಮುದ್ದಾಗಿರೋದು. ಇದು ಬಿಟ್ಟರೆ ಇನ್ನೇನು ಇಲ್ವಲ್ಲ, ಏನೂ ಕಾಣಿಸ್ತಾನೆ ಇಲ್ಲ. ಕಾಂತ ಮತ್ತೆ ಬುದ್ಧಿನೂ ಇಲ್ಲ ಸದ್ಯ. ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನನ್ನ ಹೆಂಡತಿ ಯಾರಿಗೂ ಅವಶ್ಯಕತೆ ಇಲ್ಲದೆ ಮೆಸೇಜೇ ಮಾಡಲ್ಲ, ಯಾವ ಮೆಸೇಜ್ಗೂ ಎಂಟರ್ಟೈನೂ ಮಾಡಲ್ಲ. ಹೆಂಡತಿ ಮನಸ್ಸಲ್ಲಿ, ಹೆಂಡತಿ ಮೊಬೈಲಲ್ಲಿ ನಾನಷ್ಟೇ ಇರೋದು. ಆಹಾ, ಈ ಫೀಲ್ ಎಷ್ಟು ಖುಷಿ ಕೊಡ್ತಾ ಇದೆಯಪ್ಪ. ವಿವೇಕ? ಯಾರು ವಿವೇಕು? ಹಾಯ್ ಶ್ರಾವಣಿ, ಹೌ ಆರ್ ಯು? ನೆನಪಿದ್ದೀನಲ್ವ ನಾನು? ಹುಬ್ಬಳ್ಳಿ MP ಮಗ ವಿವೇಕ್. 5 years ಬ್ಯಾಕ್ ನಾನು ನಿಮ್ಮ ಮನೆಗೆ ಬಂದಿದ್ದೆ. ನಾವಿಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಲ್ಲ. ಅದಾದಮೇಲೆ ಹೈಯರ್ ಎಜುಕೇಷನ್ ಅಂತ USA ಹೋಗಿದ್ದೆ. ರೀಸೆಂಟಾಗಿ ಬಂದೆ. ನಾವೀಗ ಒಂದ್ಸಲಿ ಮೀಟ್ ಮಾಡ್ಬೋದಾ? MP ಮಗ ಅಂತ ಮೀಟ್ ಮಾಡಬೇಕಂತೆ. 5 ವರ್ಷ ಆದಮೇಲೆ ಕಾಲ್ ಮಾಡಿದ್ದಾನೆ. ಇವನು ವಿವೇಕ ಅಲ್ಲ, ಇವನು ಅವಿವೇಕ, ವಿಲನ್ನು. ಹಲೋ ಹಲೋ ಶ್ರಾವಣಿ. ಹಲೋ, ನಾನು ಶ್ರಾವಣಿ ಅವರು PA ಮಾತಾಡ್ತಾ ಇರೋದು. ಅವ್ರೀಗ ಸದ್ಯಕ್ಕೆ ಯಾರೂ ಮೀಟ್ ಆಗಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿದ್ದಾರೆ. ನೀವು ಅಂತಲ್ಲ, ಅವ್ರು ಯಾರನ್ನೂ ಮೀಟ್ ಮಾಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಹಲೋ ಮಿಸ್ಟರ್, ಅದನ್ನೆಲ್ಲ ಹೇಳೋದಕ್ಕೆ ನೀವ್ಯಾರ್ರಿ? PA ಅಂತ ಹೇಳ್ತಾ ಇದ್ದೀರಾ? ಸುಮ್ಮನೆ ಹೋಗಿ ಶ್ರಾವಣಿಗೆ ಫೋನ್ ಕೊಡ್ರಿ. ಹಲೋ 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 ಸರ್, ಇದು ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ ಹಲೋ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. MP ಮಗ ಅಂತೆ, ನಾನು ಮೇಡಮ್ಗೆ ಫೋನ್ ಕೊಡ್ಬೇಕಂತೆ. ನೀನು MP ಮಗ ಅಂದರೆ ನನ್ನ ಪದ್ದು ಮಗ. ಮೇಡಮ್ ಜೊತೆ ನಾನು ಜೀವನ ಪೂರ್ತಿ ಇರಬೇಕಾಗಿರೋನು. ನೀನು ಯಾವತ್ತೋ ಬಂದು ಮೇಡಮ್ನ ನೋಡಿರೋನು. ನನ್ನ ಹತ್ರನೇ ದಿಮಾಗ್ ತೋರಿಸ್ತಾನೆ. ಮೇಡಮ್ಗೆ ಈ ಥರ ಕಾಲ್ ಬರ್ತಾನೆ ಇರುತ್ತೆ, ಮೆಸೇಜ್ಗಳು ಬರ್ತಾನೆ ಇರುತ್ತೆ ಅನಿಸುತ್ತೆ. ಫಸ್ಟು ಇದೆಲ್ಲ ಬರ್ದಿರೋ ಥರ ಕಟ್ ಮಾಡಬೇಕು. ಇರಲಿ, ನನ್ನ ಫೋನ್ ಸಿಗೋಕ್ಕೆ ಇನ್ನೂ 48 ಗಂಟೆ ಬೇಕು. ಅಲ್ಲಿವರೆಗೂ ಈ ಫೋನ್ ನನ್ನ ಜೊತೆನೇ ಇರುತ್ತೆ. ಏನಾದರೂ ಮಾಡಿ